ಅಧಿಕಾರಿಗಳ ಸಂಘಕ್ಕೆ ಏನೇ ಬರಲಿ ಬೇಡಿಕೆಗಳು ಈಡೇರಲೇಬೇಕು. ಬೇಡಿಕೆಗಳು ಈಡೇರಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು ಅಧಿಕಾರಿಗಳ ಸಂಘಕ್ಕೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ. ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಆಡಳಿತ ಕಚೇರಿ ಕಂದಾಯ ಭವನ ಬೆಂಗಳೂರು. ಇಂದು ನಾವು ರಾಜ್ಯಾದ್ಯಂತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಅವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದಕ್ಕಾಗಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು ಇಂದು ನಾವು ಕಂದಾಯ ಇಲಾಖೆಯ ಪಿಲ್ಲರ್ಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕಂದಾಯ ಇಲಾಖೆಯಲ್ಲಿ ಕಂದಾಯ ಇಲಾಖೆ ಅಂದ್ರೆ ಮಾತೃ ಇಲಾಖೆ. ಈ ಮಾತೃ ಇಲಾಖೆ ಮೇನ್ ಪಿಲ್ಲರ್ಸ್ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿಗಳು. ಇವರಿಗೆ ಯಾವುದೇ ಸೌಲಭ್ಯಗಳಿಲ್ಲ, ಯಾವುದೇ ಸೌಕರ್ಯಗಳಿಲ್ಲ. ಸುಮಾರು ವರ್ಷಗಳಿಂದ ಇದೇ ರೀತಿಯಾಗಿ ಕೆಲಸ ಮಾಡ್ಕೋತಾ ಬರ್ತಾ ಇದ್ದೀವಿ. ಇಂದು ಸುಮಾರು 21 ಮೊಬೈಲ್ ಆಪ್ಗಳ ಮುಖಾಂತರ ನಾವು ಪ್ರತಿದಿನ ಕಾರ್ಯನಿರ್ವಹಿಸುತ್ತಿದ್ದೇವೆ. ಆದ್ರೆ ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಇಂಟರ್ನೆಟ್ ಸೌಲಭ್ಯವಾಗ್ಲಿ, ಮೊಬೈಲ್ ಫೋನ್ ಆಗ್ಲಿ ಅಥವಾ ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಆಗ್ಲಿ ಯಾವುದೇ ಸೌಲಭ್ಯವನ್ನು ನಮ್ಗೆ ಒದಗಿಸಿ ಕೊಟ್ಟಿಲ್ಲ. ನಮ್ಮ ವೈಯಕ್ತಿಕ ದುಡ್ಡಿನ ಖರ್ಚಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಮೊಬೈಲ್ ಆಪ್ಗಳ ವರ್ಕ್ ಜೊತೆಗೆ ನಮಗ ಸರ್ಕಾರದಿಂದ ಕೆಲವು ಒತ್ತಡದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಕಾಲದ ಯೋಜನೆಯ ಅಡಿಯಾಗಿ ರ್ಯಾಂಕಿಂಗ್ ಕೆಲಸವನ್ನು ಒಪ್ಪಿಸ್ತಾ ಇದ್ದಾರೆ. ನಾವು ಪ್ರತಿದಿನ ಕೆಲಸ ಮಾಡಿದ್ರು ನೀವು ನಮ್ಗ ಈ ಎಲ್ಲಾ ಕೆಲಸಗಳ ಜೊತೆಗೆ ನಾವು ಪ್ರತಿದಿನ ಕೆಲಸ ಮಾಡೋದನ್ನು ತುಂಬಾ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಸರ್ಕಾರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವವರೆಗೂ ನಾವು ಈ ಉಗ್ರ ಹೋರಾಟವನ್ನು ಹೀಗೆ ಮುಂದುವರಿಸ್ತೇವೆ ಎಂದು ಹೇಳುತ್ತೇನೆ. ಲಕ್ಷ್ಮಿ ಗ್ರಾಮ ಆಡಳಿತಾಧಿಕಾರಿ ಅಮಲಾಪುರ. ಮಟ್ಟದಲ್ಲಿ ಎಲ್ಲಾ ಲೇಡೀಸ್ ಅಧಿಕಾರಿಗಳು ಇದ್ದೆವು ಅಥವಾ ಜೆಂಟ್ಸ್ ಅಧಿಕಾರಿಗಳಿಂದ ನಮ್ಗೆ ಕೂತ್ಕೊಳ್ಳೋಕೆ ಒಂದ್ ಚೇರ್ ವ್ಯವಸ್ಥೆನೂ ಕೂಡ ಇಲ್ಲ. ನಾವು ಯಾವ್ದೋ ಒಂದು ಗುಡಿ ಹತ್ರ ಹೋಗಿ ಅಥವಾ ಪಂಚಾಯತ್ ಹತ್ರ ಹೋಗಿ ನಾವು ಕೆಲಸ ಮಾಡಿ ಬರ್ತೀವಿ. ಈ ಕೆಲವು ಕಡೆ ಗ್ರಾಮದ ಎಲ್ಲಾ ಸಾರ್ವಜನಿಕರಿಗೆ ಸೇರಿಸ್ಬೇಕಂದ್ರೂ ನಮ್ಗೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ. ಈ ಎಲ್ಲಾ ಸೌಲಭ್ಯಗಳನ್ನ ನಮ್ಗೆ ಸರ್ಕಾರ ಇಮಿಡಿಯೇಟ್ ಆಗಿ ಒದಗಿಸಿಕೊಡಬೇಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಮತ್ತೆ ಮಿತ್ರರಿಗೆ ನಮಸ್ಕಾರಗಳು. ನನ್ನ ಹೆಸರು ಪ್ರದೀಪ್ ಅಂಗಡಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸದಸ್ಯ ಕಾರ್ಯದರ್ಶಿ. ನಮ್ದು ಕಂದಾಯ ಇಲಾಖೆ ಯಾವ ರೀತಿ ಇದೆ ಅಂದ್ರೆ ಒಂದ್ ದೊಡ್ಡ ಆಲಮರ ಇದ್ದಂಗೆ. ಅದು ಮಾತೃ ಇಲಾಖೆ ಅಂತ ಹೇಳ್ತಾ ಇದ್ರು. ಈ ಮಾತೃ ಇಲಾಖೆಗೆ ಯಾವುದೇ ಮಹತ್ವ ಉಳಿದಿಲ್ಲ. ಕಂದಾಯ ಇಲಾಖೆ ನಮ್ದು ದೊಡ್ಡ ಮರ ಇದ್ದ ಹಾಗೆ ನಾವೆಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಅದ್ರ ಬೇರಿದ್ದ ಹಾಗೆ. ಈಗ ಬರ್ತಾ ಏನಾಗ್ತಾ ಇದೆ, ಆ ಮರದ್ದು ಬೇರುಗಳು ಸಡಿಲ್ ಆಗ್ತವೆ. ಯಾಕಂದ್ರೆ ಗಿಡ ಏನೋ ದೊಡ್ಡ ಪ್ರಮಾಣ ಬೆಳೆದಿಲ್ಲ, ಅದಕ್ಕೆ ಎಲ್ಲ ರೆಂಬೆ ಕೊಂಬೆಗಳು ಬಂದವ. ಬಟ್ ನಮಗೆ ಬೇರಿಗೆ ಏನು ಸಂಪನ್ಮೂಲ ಅದಕ್ಕೆ ಏನ್ ಬೇಕಲ್ಲ ಅದು ಮೂಲಭೂತವಾಗಿ ಅದೇ ಸಿಗ್ತಾ ಇಲ್ಲ. ಅಂದ್ರೆ ನಾವು ಇವತ್ತು ಪ್ರತಿಭಟನೆ ಮಾಡೋದು ಮೂಲ ಉದ್ದೇಶ ಏನಂದ್ರೆ ನಮಗೊಂದು ಕೂಡ್ಲಿಕ್ಕೊಂದು ಗ್ರಾಮದಲ್ಲಿ ಕಚೇರಿ ಇಲ್ಲ ಮೊದಲನೇದಾಗಿ. ಅದಕ್ಕೆ ನಮಗ ವರ್ಕ್ ಮಾಡೋಕೆ ಒಂದು ಲ್ಯಾಪ್ಟಾಪ್ ಆಗಲಿ, ಪ್ರಿಂಟರ್ ಆಗಲಿ, ಸ್ಕ್ಯಾನರ್ ಆಗಲಿ ಅದಕ್ಕೆ ಸೌಲಭ್ಯಗಳು ಬೇಕಲ್ಲ. ನಾವು ಅದೇ ಕೇಳ್ತಾ ಇದ್ವಿ, ಮೂಲಭೂತ ಸೌಲಭ್ಯ ಕೇಳ್ತಾ ಇದ್ವಿ, ನಾವೇನು ಕೇಳ್ತಾ ಇಲ್ಲ. ನೀವು ಸೌಲಭ್ಯ ಕೊಟ್ಟು ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ವಿ. ಈಗ ಸೌಲಭ್ಯ ಇಲ್ಲದೆ ನಮ್ದು ಸ್ವಂತ ಮೊಬೈಲ್ ಅಲ್ಲೇ 18 ಆ್ಯಪ್ಗಳು ಇನ್ಸ್ಟಾಲ್ ಮಾಡ್ಕೊಂಡಿದೀವಿ. ಆಲ್ರೆಡಿ 18 ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಬಟ್ ಅದನ್ನು ಅವರಿಗೆ ಇದು ಇಲ್ಲ, ಸಂತೃಪ್ತಿ ಇಲ್ಲ. ಅವ್ರು ಹೆಂಗ್ ಮಾಡ್ತಾರ, ನಮಗೆ ಒಂದೇ ಕೆಲಸ ಒಂದಿನ ಕೇಳೋರು, ಎಲ್ಲಾ ಆ್ಯಪ್ ನಲ್ಲಿ ರೆಗ್ಯುಲರ್ ವರ್ಕ್ ಆಗ್ಬೇಕಂತ ಕೇಳ್ತಾರೆ. ನಾವೇನ್ ದೇವ್ರಿದ್ದೀವ? ನಾವು ಮನುಷ್ಯರೇ. ನಾವು ಮೊದಲು ಏನ್ ಮಾಡ್ತೀವಿ, ನಮಗ ಮನುಷ್ಯ ರೀತಿ ನೋಡು ಅಂತ ಹೇಳ್ತಾ ಇದ್ವಿ ಅಷ್ಟೇ, ಬೇರೆ ಏನಿಲ್ಲ. ನಮಗೇನದ ನಮ್ದು ಸೌಲಭ್ಯ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಗೆ ಸೌಲಭ್ಯ ನೀಡ್ಬೇಕಂತ ಈ ಮೂಲಕ ನಾವು ಕಂದಾಯ ಸಚಿವರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗೆ, ಘನ ಮುಖ್ಯಮಂತ್ರಿಗಳಿಗೆ ಕೇಳಲು ಇಚ್ಛಿಸ್ತೇವೆ. ಈಗಾಗಲೇ ನಾವು ಹಲವಾರು ಬಾರಿ ಮನವಿ ಕೊಡ್ತಾನೆ ಬಂದಿದ್ದೀವಿ ಮತ್ತು ಒಂದು ವರ್ಷದಿಂದ ಕೊಡ್ತಾ ಇದೀವಿ. ಹೀಗಾಗಿ ಒಂದು ವರ್ಷದಿಂದ ಕೊಟ್ಟರು ಯಾವುದೇ ಇದು ಅದೇ ಕಾರಣದಿಂದ ಅದಕ್ಕೆ ನಾವು ರಾಜ್ಯ ಸಂಘದಿಂದ ಕರೆ ಕೊಟ್ಟಿದ್ದೀವಿ. ಇದು ನಾವು ಮುಷ್ಕರ ನಡೀತಾ ಇದೆಯಲ್ಲ, ಇದು ಇಡೀ ಹೋಲ್ ಸ್ಟೇಟ್ ಕರ್ನಾಟಕ ತುಂಬಾ ಎಲ್ಲಾ ತಾಲೂಕುಗಳಲ್ಲಿ ನಡೀತಾ ಇದೆ. ಇದು ನಾವು ನಾಳೆ ಮತ್ತೇನಾದ್ರೆ ಜಿಲ್ಲಾ ಸಂಘದಿಂದ ನಮ್ದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ಕೋಬೇಕಂತ ಅನಿರ್ದಿಷ್ಟಾವಧಿ ಮಾಡ್ತಾ ಇದ್ವಿ. ನನ್ನ ಹೆಸರು ಪ್ರದೀಪ್ ಅಂಗಡಿ, ಗ್ರಾಮ ಆಡಳಿತಾಧಿಕಾರಿ.
ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ಈ ಒಂದು ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಮುಷ್ಕರರ ಮೇನ್ ಉದ್ದೇಶ ಏನಪ್ಪಾ ಅಂದ್ರ ಸುಮಾರು ವರ್ಷಗಳಿಂದ ಏನೊಂದು ಕಂದಾಯ ಇಲಾಖೆಯಲ್ಲಿ ಈ ಒಂದು ಹುದ್ದೆ ಸೃಷ್ಟಿ ಇದೆ. ಘನ ಸರ್ಕಾರದ ಯಾವುದೇ ಒಂದು ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಒಂದು ಮಹತ್ತರವಾದಂತ ಇಲಾಖೆ ಅದು ಕಂದಾಯ ಇಲಾಖೆ. ಆ ಕಂದಾಯ ಇಲಾಖೆಯಲ್ಲಿ ಸ್ಪೆಷಲ್ ಹುದ್ದೆ ಅಂದ್ರೆ ಅದು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ. ಇವ್ರಿಗೆ ಯಾವ ರೀತಿ ತೊಂದರೆ ಆಗತ್ತಪ್ಪ ಅಂದ್ರ ಸುಮಾರು ಇವತ್ತಿನ ದಿವಸ ಇಡೀ ಈ ಇಲಾಖೆಯಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಆ್ಯಪ್ಗಳನ್ನ ಮೊಬೈಲ್ ಅಲ್ಲಿ ಕಂಪ್ಯೂಟರ್ ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಜಾರಿಯಲ್ಲಿದೆ. ಸೊ ಇಂಥ 20ಕ್ಕಿಂತ ಹೆಚ್ಚು ಆ್ಯಪ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನು ಮೊಬೈಲು, ಸ್ಕ್ಯಾನರು, ಪ್ರಿಂಟರು, ಇನ್ನಿತರ ಕಚೇರಿ ಏನೇನು ಬೇಕು ಅವೆಲ್ಲಾನು ಯಾವುದೇ ರೀತಿಯಿಂದ ಈವರೆಗೆ ಕೊಟ್ಟಿಲ್ಲ. ಬಟ್ ಕೆಲಸ ಕೇಳ್ತಾರ. ಈ ರೀತಿ ಒಂದು ಹಿಂಸೆ ಆಗಿ ಇವೆಲ್ಲ ಕೆಲಸಗಳಿಂದ ಹಿಂಸೆ ಜನರು ನಮ್ಮ ಇಡೀ ರಾಜ್ಯದಲ್ಲಿ ಸುಮಾರು 50 ಗ್ರಾಮ ಆಡಳಿತಾಧಿಕಾರಿಗಳು ಒಂದು 2-3 ವರ್ಷದಲ್ಲಿ ಡೆತ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಗಳೆಲ್ಲ ಅದಾವ. ಅದಾದ ನಂತರದಲ್ಲಿ ನಾವು ಇವು 20 ಆ್ಯಪ್ಗಳ ಕೆಲಸ ಮಾಡೋದ್ರ ಜೊತೆಗೆ ಇಂಥ ಹಿಂಸೆ ತಗೊಂಡು ಕೆಲಸ ಮಾಡಿದ್ರೆ ಸಹಿತ ಸಾಯಂಕಾಲ ಸಾಕು ಎಷ್ಟಾಯ್ತು ರಿಪೋರ್ಟ್ ಅಂತಾರೆ. ಅದಕ್ಕೆ ಈ ಒತ್ತಡ ಏನಿದೆ ನಮ್ಮದು ಒಂದರ ಆದ್ಮೇಲೆ ಒಂದೊಂದು ಒತ್ತಡದಿಂದ ನಮಗ ಅವಕಾಶ ಮಾಡಿಕೊಡ್ಬೇಕು. ಒಂದು ಕೆಲಸ ಆದ ನಂತರ ಮತ್ತೊಂದು ಹೇಳೋ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮದೊಂದು ಸರ್ಕಾರಕ್ಕೆ ಬೇಡಿಕೆ ಇದೆ. ಈ ನಮ್ಮ ತಾಲೂಕು ಅಧ್ಯಕ್ಷರಾದಾರ ಈ ವರ್ಗಾವಣೆ ಬರೋದನ್ನ ಕಂಟಿನ್ಯೂ ಮಾತಾಡ್ಬೇಕು. ಈಗಾಗಲೇ ರಾಜ್ಯಾದ್ಯಂತ ರೂಲ್ಸ್ 6 ಪ್ರಕಾರ ವರ್ಗಾವಣೆಗಳನ್ನ ನಮ್ಮ ಇಲಾಖೆಯಲ್ಲಿ ಬಂದ್ ಮಾಡಿದಾರ. ಅದ್ರ ಜೊತೆಗೆ ನಿಯೋಜನೆಗಳನ್ನು ಬಂದ್ ಮಾಡಿದಾರ. ಅಟ್ಲೀಸ್ಟ್ ನಾವೇನು ಬೇಡಿಕೆ ಪತಿ ಪತ್ನಿ ಪ್ರಕರಣಗಳನ್ನಾದ್ರೂ ವರ್ಗಾವಣೆಗೆ ಅವಕಾಶ ನೀಡಬೇಕು ಅಂತೇಳಿ ಬೇಡಿಕೆ ಅದ. ಅದ್ರ ಜೊತೆಗೆ ಏನೇ ಟ್ರಾನ್ಸ್ಫರ್ ಆಗ್ಬೇಕಂದ್ರೂ ಮಿನಿಮಮ್ 7 ವರ್ಷ ಅವಧಿ ಕೆಲಸ ಮಾಡಿರ್ಬೇಕು. ಅದಾದ್ಮೇಲೆ ಟ್ರಾನ್ಸ್ಫರ್ ಅವಕಾಶ ಇದೆ ಅಂತೇಳಿ ಅದ. ಬಟ್ ಅದನ್ನ 3 ವರ್ಷಕ್ಕೆ ಅನ್ನೋದು ನಮ್ಮ ಬೇಡಿಕೆಗಳು ಅದ. ಅದ್ರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಯಾವುದೇ ಒಂದು PP ಡಿಕ್ಲೇರ್ ಪ್ರೊಫೆಷನಲ್ ಪೀರಿಯಡ್ ಅಂತ ಇರ್ತದೆ 2 ವರ್ಷ. ಹಂಗೆ ಮತ್ತೆ ಡಿ ಆಗಿರ್ತಾವ ಕೆಲವೊಬ್ರು ಏನೋ ಕಂತಪ್ಪಿನಿಂದ ಸಮಸ್ಯೆ ಆಗಿ ಡಿ ಕೂತಿರ್ತಾವ. ಅದ್ರ ಜೊತೆಗೆ ಮತ್ತೆ ಟೈಮ್ ಬಾಂಡ್ಗಳು ಒಂದ್ 10 ವರ್ಷ ಆದ್ರೂ ಟೈಮ್ ಬಾಂಡ್ ಆಗಲ್ಲ. ಟೈಮ್ ಬಾಂಡ್ ನಮಗ ಕೂಡಲ್ಲ. ಅದ್ರ ಜೊತೆ PP ಡಿಕ್ಲೇರ್ 5 ವರ್ಷ ಆದ್ರೂ PP ಡಿಕ್ಲೇರ್ ಆಗಲ್ಲ. ಅವೆಲ್ಲ ಸಕಲ ಯೋಜನೆಗಳಲ್ಲಿ ತಂದು ನಮ್ಗ ನ್ಯಾಯ ಒದಗಿಸ್ಬೇಕಂತ ನಾವು ಸರ್ಕಾರದ ಗಮನಕ್ಕೆ ತರಕ್ಕೆ ವೀರೇಶ್ ಭಟ್ಕುರ್ಕೆ ತಾಲೂಕಾ ಅಧ್ಯಕ್ಷ.